ಹಾಯ್ ವೀಸ್ ನಮಸ್ಕಾರ. ಇವತ್ತು ಆರ್ ಬಿ ಎಲ್ ಬ್ರಿಗೇಡ್ ಗಾರ್ಡನ್ ಅಪಾರ್ಟ್ಮೆಂಟಲ್ಲಿ ಬಾಲ್ಕನಿ ಕವರಿಂಗು UPVC ವಿಂಡೋಸು 3 ಟ್ರ್ಯಾಕು. ಫುಲ್ಲೆಲ್ಲ ರೆಡಿ ಮಾಡಿ ಫ್ಯಾಕ್ಟ್ರಿಲೆಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ವಿ. ಕಂಪ್ಲೀಟಾಗಿ ಫಿಕ್ಸ್ ಮಾಡಿದ್ದೀವಿ. ಎಲ್ ಶೇಪ್ ಬಾಲ್ಕನಿ ಇದೆ ಇದು ಫುಲ್ಲು. ಪ್ಲಸ್ ಸೇರ್ನೆಸ್ ಸ್ಟೀಲ್ ಬ್ಲ್ಯಾಕ್ ಕಲರ್ ಮೆಶ್ ಹಾಕಿದ್ದೀವಿ. ಮಾಮೂಲಿ ಕ್ಲಾತ್ ಮೆಶ್ ಇರಲ್ಲ, ಸೇರ್ನೆಸ್ ಸ್ಟೀಲ್ ಬ್ಲ್ಯಾಕ್ ಮೆಶ್ ಇರುತ್ತೆ ಕಂಪ್ಲೀಟಾಗಿ. ಚಿಮ್ಲಿ ಪೈಪ್ ಹೋಗೋದಕ್ಕೆ ಔಟ್ಲೆಟ್ ಈ ಥರ ರೆಡಿ ಮಾಡಿದ್ದೀವಿ. ಬರೀ ಪೈಪ್ ಹೋಗೋದಕ್ಕೆ ಮಾತ್ರ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಕ್ಲಿಯರಾಗಿ ರೆಡಿ ಮಾಡಿದ್ದೀವಿ ಎಲ್ಲನೂ. ಫುಲ್ ಗ್ಯಾಪ್ ಒಂಚೂರು ಗ್ಯಾಪ್ ಇಲ್ಲ, ಸಿಲಿಕಾನ್ ಎಲ್ಲ ಹಾಕಿ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀವಿ. ಒಂದು ಚೂರು ಒಳಗಡೆ ವಾಟರ್ ಲೀಕೇಜ್ ಯಾವುದು ಬರೋದಿಲ್ಲ. ಇದು ಮುಗಿಸ್ಕೊಂಡು ಈ ಕಡೆ ಡೋರ್ ಬಂದ್ಬಿಟ್ಟು ಇನ್ಸೈಡ್ ಓಪನ್ ಇತ್ತು. ಫಸ್ಟು ಏನೋ ವಾಷಿಂಗ್ ಮಿಷಿನ್ ಇಡ್ತೀನಿ ಅಂತ ಪ್ಲಾನ್ ಮಾಡಿದ್ದಾರೆ. ಇನ್ಸೈಡ್ ಓಪನ್ ಇದ್ದಿದ್ದು ಡೋರು. ತಿರ್ಗಾ ಫುಲ್ಲೆಲ್ಲ ಗುರು ಕಟ್ ಮಾಡಿ ಡೋರ್ನೆಲ್ಲ ರಿಮೂವ್ ಮಾಡಿ ಔಟ್ಸೈಡಿಂದ ಫಿಕ್ಸ್ ಮಾಡಿದ್ವಿ ಕಂಪ್ಲೀಟಾಗಿ. ಔಟ್ಸೈಡ್ ಫಿಕ್ಸ್ ಮಾಡಿದ್ದೀವಿ. ಇವಾಗ ಡೋರ್ ಬಂದು ಇನ್ಸೈಡ್ ಓಪನ್ ಆಗುತ್ತೆ. ನಿಮಗೆ ನೋಡೋಕ್ಕೆ ಒಳಗಡೆನೇ ಇರುತ್ತೆ ಡೋರು. ಫುಲ್ ಒಳಗಡೆ ಓಪನಿಂಗ್ ಇರುತ್ತೆ. ಅಷ್ಟೊಂದೇನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಫುಲ್ ನಿಮಗೆ ಸೈಡಿಗೆ ಬಂದುಬಿಟ್ಟಿದೆ ಇವಾಗ ಈ ಥರ ಇರೋದ್ರಿಂದ ಈ ಪೊಸಿಷನ್ ಬಂದ್ಬಿಟ್ಟು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಸ್ಲ್ಯಾಬ್ ಬರುತ್ತೆ ಒಂದು, ಕೆಳಗಡೆ ಸಿಲಿಂಡ್ರೆಲ್ಲ ಇಟ್ಕೊಳ್ಳೋದಕ್ಕೆ. RBL ಬ್ರಿಗೇಡ್ ಗಾರ್ಡನ್ ಅಪಾರ್ಟ್ಮೆಂಟು ಕ್ಲೋಸ್ ಆದರೆ ಇನ್ಸೈಡ್ ಡೋರ್ ಕ್ಲೋಸ್ ಆದರೆ ಸೇಮ್ ಈ ಥರನೇ ಕಾಣುತ್ತೆ ವ್ಯೂ ನೋಡೋದಕ್ಕೆ. ಬೋರ್ಡ್ ಸೀಲ್ಸ್ ಎಲ್ಲ ಇನ್ಪುಟ್ ಎಲ್ಲ ತೆಗೆದುಬಿಟ್ಟು ಇನ್ಪುಟ್ ಫಿಟ್ಟಿಂಗ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿ ಕೆಳಗಡೆ ಡೋರ್ ಸ್ಟಾಪರ್ಲ್ಲ ಔಟ್ಸೈಡ್ ಫಿಟ್ ಮಾಡಿದ್ದೀವಿ ಕಂಪ್ಲೀಟಾಗಿ.